ರಾಮುಗೆ ಗಾಳಿಪಟ ಹಾರಿಸುವುದು ಬಾಲ್ಯದಿಂದಲೇ ಕನಸಾಗಿತ್ತು. ಆದರೆ ಅವನ ಮನೆ ಬಡತನದ ಕಾರಣದಿಂದ ಒಂದು ಗಾಳಿಪಟವೂ ಖರೀದಿಸಲಾಗಲಿಲ್ಲ. ಅವನು ಪ್ರತಿದಿನ ಹಳ್ಳಿಯ ಮೈದಾನಕ್ಕೆ ಹೋಗಿ ಇತರರು ಹಾರಿಸುವ ಗಾಳಿಪಟಗಳನ್ನು ಆಶ್ಚರ್ಯದಿಂದ ನೋಡುತ್ತಿದ್ದ. ಒಂದು ದಿನ ಜೋರಾಗಿ ಗಾಳಿ ಬೀಸುತ್ತಿದ್ದಾಗ ಯಾವುದೋ ಮಗುವಿನ ಗಾಳಿಪಟ ತಂತಿ ತುಂಡಾಗಿ ಹಾರಿ ರಾಮುವಿನ ಮನೆಯ ಮೇಲ್ಛಾವಣಿಗೆ ಬಂದು ತಗುಲಿತು. ರಾಮು ಅದನ್ನು ನೋಡಿದ ಕ್ಷಣದಲ್ಲಿ ಅವನ ಕಣ್ಣು ಸಂತೋಷದಿಂದ ಹೊಳೆಯಿತು. ಇದು ನನ್ನ ಅದೃಷ್ಟ ಎಂದು ಹೇಳುತ್ತಲೇ ಕುಣಿದ. ಕೂಗಿ ಗಾಳಿಪಟವನ್ನು ಕೈಗೆತ್ತಿಕೊಂಡ. ಏನೂ ಮಾಡದೆ ಸಿಕ್ಕದ್ದರಿಂದ ಅವನು ಅದನ್ನು ಕಾಪಾಡಿಕೊಳ್ಳಬೇಕೆಂಬ ಜವಾಬ್ದಾರಿಯನ್ನು ಹೆಚ್ಚು ಯೋಚಿಸಲಿಲ್ಲ. ಅಷ್ಟರಲ್ಲೇ ಅವನ ಸ್ನೇಹಿತರು ಕರೆದು, ಬಾ ರಾಮು, ನಿನ್ನ ಹೊಸ ಗಾಳಿಪಟ ಹಾರಿಸೋಣ ಎಂದರು. ರಾಮು ಓಡಿಹೋಗಿ ಮೈದಾನಕ್ಕೆ ಹೋದ. ಮೊದಲಿಗೆ ಗಾಳಿಪಟ ಆಕಾಶಕ್ಕೆ ಏರಿ ಸುಂದರವಾಗಿ ಹಾರಿತು. ಆದರೆ ಆಟ, ನಗು, ಕಿರುಚಾಟಗಳಲ್ಲಿ ಮುಳುಗಿ ನಿಂತ ರಾಮುವು ಹಗ್ಗವನ್ನು ಬಿಗಿಯಾಗಿ ಹಿಡಿಯುವುದನ್ನು ಮರೆತುಬಿಟ್ಟ. ಗಾಳಿ ಅಕಸ್ಮಾತ್ ಬಲವಾಗಿ ಬೀಸಿದಾಗ ಹಗ್ಗ ಅವನ ಕೈಯಿಂದ ಜಾರಿ ಗಾಳಿಪಟ ಆಕಾಶಕ್ಕೆ ಏರಿ ಒಂದು ಕ್ಷಣದಲ್ಲಿ ಕಣ್ಮರೆವಾಯಿತು. ರಾಮು ನಿಶ್ಶಬ್ದವಾಗಿ ನಿಂತುಬಿಟ್ಟ. ಅವನ ಕಣ್ಣಲ್ಲಿ ನೀರು ತುಂಬಿತು. ಮನೆಗೆ ಹಿಂತಿರುಗಿದ ಅವನನ್ನು ತಾತ ಕಂಡು ಕೇಳಿದರು, ಮಗನೇ, ಏನಾಯ್ತು? ರಾಮು ಅಳುತ್ತಾ ಎಲ್ಲವನ್ನೂ ಹೇಳಿದ. ತಾತ ಸಾಂತ್ವನ ನೀಡುತ್ತಾ ಹೇಳಿದರು, ರಾಮು, ಸುಲಭವಾಗಿ ದೊರೆತುದಕ್ಕೆ ನಾವು ಮೌಲ್ಯ ಕೊಡುವುದಿಲ್ಲ. ಪರಿಶ್ರಮದಿಂದ ಸಿಕ್ಕಿದ್ದರೆ ನೀನು ಅದನ್ನು ಬಿಗಿಯಾಗಿ ಹಿಡಿದುಕೊಂಡೇ ಇರುತ್ತಿದ್ದೆ. ಸುಲಭವಾಗಿ ಸಿಗುವುದೇ ಸುಲಭವಾಗಿ ಕಳೆದು ಹೋಗುತ್ತದೆ. ತಾತನ ಮಾತು ರಾಮುವಿನ ಮನಸ್ಸಿಗೆ ತಟ್ಟಿತು. ಆ ರಾತ್ರಿ ಅವನು ಕಾಗದ, ಚಿಕ್ಕ ಕಡ್ಡಿಗಳು, ಗಮ್ ಎಲ್ಲವನ್ನೂ ಜೋಡಿಸಿ ತನ್ನ ಕೈಯಿಂದ ಹೊಸ ಗಾಳಿಪಟ ತಯಾರಿಸಿದ. ಬೆಳಗ್ಗೆ ಅದು ಆಕಾಶದಲ್ಲಿ ಹಾರಿದಾಗ ಅವನು ಅದನ್ನು ಪ್ರೀತಿಯಿಂದ, ಜಾಗರೂಕತೆಯಿಂದ ಹಿಡಿದುಕೊಂಡ. ಏಕೆಂದರೆ ಈಗ ಅವನಿಗೆ ಗೊತ್ತಿತ್ತು, ಪರಿಶ್ರಮದಿಂದ ಗಳಿಸಿದದ್ದೇ ನಿಜವಾದ ಮೌಲ್ಯ ಹೊಂದಿದೆ. ನೀತಿ ಪಾಠ: ಸುಲಭವಾಗಿ ದೊರಕಿದ್ದು ಸುಲಭವಾಗಿ ಕಳೆದು ಹೋಗುತ್ತದೆ.